ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಜೀವನ ಕೃಷಿ ತರಬೇತಿಗೆ ಬಂದಿದ್ದೇವೆ. ಇದರಲ್ಲಿ ನಮ್ಮ ನುಲಿ ಜೇನುನೊಣಗಳು ಪ್ರಕೃತಿಯಲ್ಲಿ ಹೇಗೆ ವಾಸ ಮಾಡ್ತವು ಅದನ್ನು ಅಭ್ಯಾಸ ಮಾಡಿ ತಯಾರು ಮಾಡಿದ್ದಾರೆ. ನೋಡಿ, ಇದು ಟಾಪ್ ಅಂದರೆ ನಮ್ಮ ಜೇನುನೊಣ ಕತ್ಲೆಗೆ ವಾಸ ಮಾಡೋದು. ಈಗ ಒಂದೆರಡಾಯ್ತು ಇದರಲ್ಲಿ ವಾಸ ಮಾಡೋದಾಯ್ತು, ನಮ್ಮ ಪೆಟ್ಟಿಗೆ ಬರೋದಿಲ್ಲ. ಆದರೆ ಇದು ಕತ್ಲೆಗೆ ವಾಸ ಮಾಡೋದು. ಒಂದು ಪೆಟ್ಟಿಗೆ ಮಾಡಿದ್ದಾರೆ ನೋಡ್ರಿ ಅದಕ್ಕೆ. ಅದರಲ್ಲಿ ನೋಡಿ, ಇದು ಒಂದು ನೋಡಿ ಇಷ್ಟು ಭಾಗಗಳು. ಆಮೇಲೆ ಜೇನುನೊಣ ಕೆಳಗಿಂದ ಮೇಲೆ ಏರುವುದರಿಂದ ಅದಕ್ಕಾಗಿ ಇಲ್ಲಿ ಅದಕ್ಕೆ ಹೋಗಿ ಬರ್ಲಿಕ್ಕೆ ಮತ್ತೆ ಇದು ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 8 ಫ್ರೇಮುಗಳು ಹೇಳಿದೆ ನಿಮಗೆ. ನಮ್ಮ ಜೇನುನೊಣ ಇರುತ್ತೆ, ತುಡುವೆ ಜೇನುನೊಣ 8 ಒಂದಕ್ಕಿಂತ ಹೆಚ್ಚು ಏರಿ ಕಟ್ತಾರೆ, ಅವೆಲ್ಲ ಒಂದೇ ಏರಿ ಕಟ್ತಾರೆ ಅದಲ್ಲ. ನೋಡಿ, 8 ಏರಿ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಅದಲ್ಲ. 8 ಫ್ರೇಮುಗಳು ನೋಡಿ. ಅದ್ರ ಮಧ್ಯದಲ್ಲಿ ಇದೆಯಲ್ಲ, ಇದೆ ಇಲ್ಲೆಲ್ಲ 7 mm ಎಲ್ಲ ದಾರಿ ಇಟ್ಟಿದಾರಲ್ಲ, ಇದೆಲ್ಲ ತಿಳ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಇದು ಎರಡೂ ಕೂಡಿದ್ರೆ ವಾಸ ಮಾಡಂಗಿಲ್ಲ. ಈಗ ನೀವು ಜೊತೆಗೆ ತಗೊಂಡು ಹೋಗಿ ನಮ್ಮಿಂದ ತಗೊಂಡ್ರು ಇದು ಎರಡೂ ಅಕಸ್ಮಾತ್ ನೀರೆಲ್ಲ ಅನುಭವ ಇಲ್ಲ, ಈಗ ನಿಲ್ಲಿಸ್ಕೊಳ್ಳೋಕೆ ಬರಂಗಿಲ್ಲ. ಅಕಸ್ಮಾತ್ ಇಲ್ಲೇನು ಜಾಗ ಇಲ್ಲ ಅಂತ ವಾಸ ಮಾಡಂಗಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ 7 mm ಎಲ್ಲ ಜಾಗ ಮಾಡಿದ್ದಾರೆ, ಅವಕಾಶ ಇಟ್ಟಿದ್ದಾರೆ. ಓಡಾಡಕ್ಕೆ ಜೇನುನೊಣ ಸುತ್ತು ಓಡಾಡಿ ಕೆಲಸ ಮಾಡಬೇಕು. ಆಮೇಲೆ ತುಂಬ ನೋಡೋಣ ಅಲ್ಲೇ ಇದರಲ್ಲಿ ಏರಿ ಕಟ್ಬೋದಲ್ಲ, ಅದರಲ್ಲೆಲ್ಲ ಜೇನುನೊಣ ಓಡಾಡಬೇಕು. ಅದಕ್ಕಾಗಿ 7 mm ಇದು ಮಾಡಿದ್ದಾರೆ. ಕೆಳಗಡೆ ಜೇನುನೊಣದ ಉಂದರದಂತೆ ಕೆಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿದ್ದಾರೆ ಗಾಳಿ ಅದಲ್ಲ. ಆಮೇಲೆ ಇನ್ನೊಂದು ಚಿಕ್ಕ ಅದಲ್ಲ, ಇದಕ್ಕೇನು ಹನಿ ಚಂಬಲ್ ಅಂತಾರೆ, ಸೂಪರ್. ಇದು ಬ್ರೂಡ್ ಚಂಬಲ್ ಆದರೆ ಇಲ್ಲಿ ಏನಿರ್ತದೆ, ಅದರ ಸಂಸಾರ ಇರ್ತದೆ. ರಾಣಿ ನೊಣ ಇರ್ತದೆ, ಬಾಕಿ ಕೆಲಸಗಾರ ನೊಣ ಎಲ್ಲ ಇಲ್ಲಿ ಇರ್ತದೆ. ಅದ್ರ ಸಂಸಾರ ಕೂಡ ಇಲ್ಲಿ ಇರುವುದು. ಜೇನುತುಪ್ಪ ಮಾತ್ರ ಈ ಮೇಲ್ಗಡೆ ಸ್ಟಾಪ್ ಮಾಡೋದು. ಅದ್ರಲ್ಲಿ ಏನು ನಾವು ಈ ಹೆಜ್ಜೆ ತೆಗೆಯಕ್ಕೆ ಹೋದ್ರೆ ನಾವು ನೋಡ್ತೀವಿ, ಮೇಲ್ಗಡೆ ಎಲ್ಲ ಜೇನುತುಪ್ಪ ಹೀಗೆ ಮಾಡ್ತಾ ಇರ್ತದೆ, ಕೆಳಗಡೆ ಎಲ್ಲ ಹುಳ ಬರ್ತಾ ಎಲ್ಲ ಇರ್ತದೆ. ಅದೇ ಜೇನುನೊಣ ಏನು ಮಾಡೋದು, ಮೇಲ್ಗಡೆ ಜೇನುತುಪ್ಪ ಸ್ಟಾಪ್ ಮಾಡೋದು, ಕೆಳಗಡೆ ಸಂಸಾರ ಇರೋದು. ಅದಕ್ಕಾಗಿ ನೋಡಿ ಆಧುನಿಕವಾಗಿ ಏನು ಮಾಡಿದ್ದಾರೆ, ಅದಕ್ಕೆ ಜೇನುತುಪ್ಪ ಸಂಗ್ರಹಣೆ ಮಾಡಲಿಕ್ಕೆ ಬೇರೆ ಒಂದು ಇದೆ. ಇದರ ಅರ್ಧ ಅದಲ್ಲ, ಸಂಸಾರದಷ್ಟು ಅಂದರೆ ಅರ್ಧ ಇದೊಂದು ಪ್ರಯೋಗ ಮಾಡಿದ್ದಾರೆ. ಈ ಪ್ರಯೋಗ ಮಾಡಿ ಏನು ಇದರಲ್ಲೂ ಹಾಗೇನೆ ಎಲ್ಲ 7 mm ಗಾಳಿ ಇಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ. ಇಷ್ಟಾಗಲ್ಲ, 3 ಚಪ್ಪರ ಸ್ಟಾರ್ಟು. ಆಮೇಲೆ ಕವರ ಇದು ಹೇಳಿದ್ರೆ, ಇದು ವಾತಾವರಣದಲ್ಲಿ ತೆರೆದ ವಾತಾವರಣದಲ್ಲಿ ವಾಸ ಮಾಡೋದಲ್ಲ, ಇದು ಏನಿದು ಕತ್ತಲೆ ವಾಸ ಮಾಡೋದ್ರಿಂದ ಟಾಪ್. ಈಗ ಅದು ಕತ್ತಲೆ ವ್ಯವಸ್ಥೆ ಆಗ್ತಲ್ಲ. ಆಮೇಲೆ ಒಂದು ಜೇನು ಸಂಸಾರ ಅಂತ ಹೇಳಿದ್ರೆ ಏನಿರ್ತದೆ, ಒಂದು ರಾಣಿ ನೊಣ ಇರ್ತದೆ. ಈಗ ನೋಡ್ತೀವಿ ನಾವು ದೊಡ್ಡ ಜೇನ 30-40,000 ಜೇನುನೊಣ ಇರ್ತಾವೆ. ಅದರಲ್ಲಿ ಇರೋದು ಒಂದೇ ಒಂದು ರಾಣಿ ನೊಣ, ಬಾಕಿ ಎಲ್ಲ ಕೆಲಸಗಾರ ನೊಣ ಎಲ್ಲ ಒಂದು ಗಂಡು ನೊಣ ಅಷ್ಟೇ ಇರೋದು. ಈಗ ಅಕಸ್ಮಾತ್ ನಾವು ಹೊಸದಾಗಿ ಜೇನು ಏನಾದ್ರು ತಂದ್ರೆ ಇನ್ನೊಂದು ಬೇಕಾಗ್ತದೆ. ಈಗ ಬೇಕಂತೇಳಿ ಈಗ ರಾಣಿ ಅಂತ ಹೇಳಿದ್ರೆ ಎಲ್ಲಾ ನೊಣಗಳಿಗೆ ಕೊಟ್ಟಿರ್ತಕ್ಕಂಥಲ್ಲಿ ಅದು ಮಧ್ಯೆ ಇದೆಯಲ್ಲ ನೋಡ್ರಿಲ್ಲ, ಅದು ದೊಡ್ಡದಿರುವುದರಿಂದ ಇದರದು ಅದು ಪಾರಾಗಿ ಹೋಗ್ಲಿಕ್ಕೆ ಬರೋದಿಲ್ಲ. ಅದ್ರೇನು ಅಲಾಯನ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಇದಕ್ಕೊಂದು ರಾಣಿ ತಡೆ ಕಟ್ಟೆ ಹೇಳ್ತಾರೆ. ಆಮೇಲೆ ಇದು ನೋಡಿ, ಜೇನು ಯಂತ್ರ. ಮೊದಲು ಏನ್ ಮಾಡ್ತಿದ್ರು, ಕೈ ಹಿಂಡು ತೆಗೆದು ಬಿಡ್ತಿದ್ರು. ಈಗ ಎಷ್ಟೋ ಜನ ಜೇನು ಯಂತ್ರ ಇದ್ದವ್ರು ಏನ್ ಮಾಡ್ತಾರೆ, ಜೇನು ತುಪ್ಪ ಕುಟ್ಬಿಟ್ರೆ ಎಲ್ಲ ಏನ್ ಮಾಡೋದು, ಕೈ ಹಿಂಡು ತೆಗೆದು ಬಿಡುದು. ಅದಷ್ಟು ಹಾಳಾಯ್ತಾ, ಇದೇ ಮೇಣದ ಕೈ ಹಿಂಡಿನ ಪೂರ್ಣ ಕೆಟ್ಟೋಯ್ತಾ. ಈಗ ಜೇನುನೊಣ ಇದು ಮೇಣ ನಿಮಗೆ ಆಗಿದ್ರಿ, ಜೇನುನೊಣದ ಮೇಣ ಹೊರಗಡೆ ಬರಂಗಿಲ್ಲ, ಯಾವುದು ಮರದಿಂದ ಕಲೆಕ್ಟ್ ಮಾಡಂಗಿಲ್ಲ. ಆ ಜೇನುನೊಣನೇ ಉತ್ಪನ್ನ ಮಾಡಬೇಕು. ಅದು ಎಷ್ಟು 12-13 ದಿವಸ ಪ್ರಾಯದಲ್ಲಿ. ಅಂದ್ರೆ ಮತ್ತೆ ಜೇನುನೊಣ ಹುಟ್ಟು ಬರಲಿಕ್ಕೆ ಎಷ್ಟು ದಿನ, 21 ದಿನ ಬೇಕು. ಕೆಲಸಗಾರ ನೊಣ 21 ದಿನ ಹೊರಗಡೆ ಬರ್ತದೆ ಹುಳುವಾಗಿ. ಮೊಟ್ಟೆ ಆಮೇಲೆ ಹುಳ ಕೋಶ ಆಗಿ ಕೋಶದಿಂದ ಹೊರ ಬರ್ಬೇಕಾದ್ರೆ 21 ದಿನ ಬೇಕು. ಅದೇ ರಾಣಿ ನೊಣ ಅಂದ್ರೆ ಹುಳ ಮೊಟ್ಟೆ ಕೋಶದಿಂದ
14ರಿಂದ 15 ದಿನ ಬೇಕು. ಅದೇ ಗಂಡು ನೊಣ ಮಲ್ಬೇಕಾದ್ರೆ 24 ದಿವಸ ಬೇಕು. ಇದು ಆ ಕೋಶದಿಂದ ಬಂದು ಒಳವಾಗಿ ಬಂದು 7, 10, 11, 12ನೇ ಟೈಮಿಗೆ ಅವು ಮೇಣ ಉತ್ಪನ್ನ ಮಾಡ್ತಾವೆ. ಮೇಣ ಏನು ಶರೀರದಿಂದಲೇ ಉತ್ಪನ್ನ ಆಗೋದು. ಶರೀರದಿಂದಲೇ ಉತ್ಪನ್ನ ಆಗೋದು ಏನು ಮಾಡ್ಬೋದು, ಉತ್ಪನ್ನ ಮೇಣ ಕಟ್ಬೋದು, ಕಟ್ಟು ಮನೆ ಮಾಡ್ಕೊಳ್ಬೋದು. ಅವು ಯಾರು ಕಟ್ಕೊಳಂಗಿಲ್ಲ, ಹಾಗಲ್ಲ. ಅವರಷ್ಟೊಂದಿಗೆ ಬರ್ಬೋದು, ಉತ್ಪನ್ನ ಮಾಡ್ಬೋದು, ಕಟ್ಬೋದು. ಅದರಲ್ಲಿ ಆಮೇಲೆ ಅವ್ರ ಮನೆ ಹುಳ ಮೊಟ್ಟೆ ಎಲ್ಲ ಮಾಡಿ ಮನೆ ಮಾಡ್ಕೊಳ್ಬೋದು. ಈಗ ಈ ಮೇಣ ಉತ್ಪನ್ನ ಮಾಡ್ಬೇಕಾದ್ರೆ ಜೇನುನೊಣ ಈಗ ಮತ್ತೆ ಇದರಲ್ಲಿ ಹೇಳ್ತಾರೆ ಒಂದು 30, 40, 50 ಸಾವಿರ ನಾವು ಬರೀ ಮಾರ್ಚ್ ಏಪ್ರಿಲ್ ಒಂದು ಜೇನುನೊಣಕ್ಕೆ ಏನಿಲ್ಲ ಅಂದ್ರೆ 40, 45 ಸಾವಿರ ಜೇನುನೊಣ ಇರ್ತಾವೆ. ಜೊತೆಗೆ ಕದ್ರೆ ಫುಲ್ ಜೇನುನೊಣ. ಆಗ ಆ ಜೇನುನೊಣದ ಕೆಲಸ ಏನು, ಅದರಲ್ಲಿ ಏನು ಮಾಡ್ತಾವ, ಟೀಮು ಎಲ್ಲ ಏರಿ ಕಟ್ತಾವ. ಅಕಸ್ಮಾತ್ ನೀವು ಜೇನುತುಪ್ಪ ತೆಗಿಬೇಕಾದ್ರೆ ನೀವು ಆ ಏರಿ ಎಲ್ಲ ಹಿಂಡು ಬಿಟ್ಟು ಏನಾದ್ರು ಮಾಡಿದೆ ಅಂತ ಹೇಳಿದ್ರೆ ಏನಾಗ್ತದೆ, ಇಷ್ಟೆಲ್ಲ ಇದಾಗ್ತದೆ. ಆಮೇಲೆ ಏನ್ ಮಾಡ್ಬೇಕು, ಆ ಜೇನುನೊಣ ಹೊರತು ಇದು ಮಾಡ್ಬೇಕು, ಈ ಮೇಣ ಉತ್ಪನ್ನ ಮಾಡ್ಬೇಕಲ್ಲ. ಈಗ ನಾವು ಕೆಲಸ ಮಾಡ್ಬೇಕು, ಶಕ್ತಿ ಬೇಕು ಬೇಡ. ಆಗ ಏನ್ ಮಾಡ್ಬೇಕು, ಏನ್ ಮಾಡ್ತೀವಿ, 2 ಇಡ್ಲಿ ತಿನ್ಬೇಕು, 4 ಇಡ್ಲಿ ತಿನ್ಬೇಕಾಗ್ತದೆ, ಹೌದಲ್ಲ. ಆಗ ಅವಕ್ಕೂ ಹಾಗೇನೆ ಜೇನುತುಪ್ಪ ಇದ್ದದ್ದು ಏನ್ ಮಾಡ್ಬೇಕಾಗ್ತದೆ, ಜೇನುತುಪ್ಪ ತಿನ್ಬೇಕಾಗ್ತದೆ, ಮೇಣ ಉತ್ಪನ್ನ ಮಾಡಬೇಕಾಗ್ತದೆ. ಇದು ಜೇನು ಸ್ವಲ್ಪ ಎಲ್ಲ ವೈಜ್ಞಾನಿಕವಾಗದ್ದೇ ಈಗ ಸ್ವಲ್ಪ ತಿಳುವಳಿಕೆ ಮಾಡ್ತಾರೆ, ತೊಂದರೆ ಇಲ್ಲ. ಆಗ ಏನಾಗ್ತದೆ ಕೇಳಿದರೆ ಬರೀ ಜೇನುತುಪ್ಪ ಉತ್ಪನ್ನ ಕಡಿಮೆ ಆಗ್ಬಿಡ್ತದೆ. ಅವ್ರು ಜೇನುತುಪ್ಪ ತಿನ್ನಕ್ಕೆ ಆಗ್ಬಿಡ್ತದೆ, ತಿನ್ನುವುದು ಏರಿ ಕಟ್ಟುವುದು. ಅದಕ್ಕಾಗಿ ಆಧುನಿಕ ಪದ್ಧತಿಯಲ್ಲಿ ಏನು, ಮಷಿನ್ನಲ್ಲೇ ಜೇನುತುಪ್ಪ ಕಡಿಬಿಡೋದು ನೋಡಿ. ಈಗ ಆಮೇಲೆ ನೋಡ್ಕೊತಾರೆ, ಹೀಗೆಲ್ಲ ಮಾಡಿ ಜೇನುತುಪ್ಪ ಸಂಗ್ರಹಣೆ ಮಾಡ್ತಾರೆ. ಮಷಿನ್ನಲ್ಲಿ ಈಗ ತಿರುಗಿಸ್ಬಿಟ್ರೆ ಸೆಂಟರ್ ಎಲ್ಲವ ಜೇನುತುಪ್ಪ ಬರ್ತದೆ. ಆಮೇಲೆ ತೆಗೆದೆ ಈಗ ಇಟ್ಟು ಬಿಟ್ರೆ ಮತ್ತೆ ಜೇನುತುಪ್ಪ ಸ್ಟಾಪ್ ಮಾಡ್ತದೆ. ಅಂದ್ರೆ ಆ ಜೇನುನೊಣ ಅಷ್ಟು ಕೆಲಸ ಕಡಿಮೆ ಅಂತಲ್ಲ, ಅದಲ್ಲ. ಈಗ ನಾವು ನೀರು ಹೊತ್ಕೊ ಬರುವುದು ಮನೆ ಕುಡಿಯಲ್ಲಿ ಇದ್ರೆ ಅಲ್ಲಿ ಹೋಗ್ಬರೋದು ಕಡಿಮೆ ಆಗಿಲ್ಲ, ಅಷ್ಟು ಕೆಲಸ ನಾವು ಕಡಿಮೆ ಆಗ್ತಲ್ಲ. ಆಮೇಲೆ ಜೇನುನೊಣ ಬೇರೆ ಆಗ್ತದೆ, ಇಷ್ಟು ಕೆಲಸ ಕಡಿಮೆ ಆಗ್ತದೆ. ಆ ಟೈಮಲ್ಲಿ ಜೇನುತುಪ್ಪ ತಿಂತದೆ. ಅದಕ್ಕಾಗಿ ಏನು, ಏನು ಕೃಷಿ ಮಾಡಬೇಕಾದ್ರೆ, ಏನು ತುಪ್ಪ ತೆಗೆಯಬೇಕಾದ್ರೆ ಹೆಚ್ಚ ಮಷಿನ್ ತಿಂದಿದ್ರೆ ಜೇನುತುಪ್ಪ ತೆಗೆಯಬೇಕು. ಅಂದ್ರೇನು, ಜೇನುನೊಣಕ್ಕೂ ಇದು ಉತ್ಪನ್ನ ಜಾಸ್ತಿ ಆಗುತ್ತೆ. ಏನಾದ್ರು ಡೌಟ್ ಆಯ್ತಾ? ಮುಂದುವರಿಯುವ ಹೇಳಿ. ಹೇಗೆ ಕೇಳಿದ್ರೆ ಜೀವನ ಇದು ಹೆಚ್ಚಾಗಿ ಥಂಡಿ ಆಗಾಗ ಚಳಿ ಆಗಾಗಿಲ್ಲ, ಚಳಿ ಆಗಾಗಿಲ್ಲ. ಅವರು ನಾವೀಗ ಜೇನುನೊಣ ಆಯ್ತು ಹೇಳ್ತಾರೆ, ಜೇನು ಹಿಡಿಯಾಕ ಹೋಗ್ತೀವಿ, ಅದಕ್ಕೂ ಒಂದು ಪರ್ಟಿಕ್ಯುಲರ್ ಟೈಮ್ ಇರ್ತದೆ. ಸಂಜೆ ಟೈಮಲ್ಲಿ ತೆಗೆಬಾರ್ದು ಜೇನುನೊಣ, ರಾತ್ರಿ ಟೈಮಲ್ಲೆಲ್ಲ ಬೆಳಿಗ್ಗೆ ತೆಗೆಬಾರ್ದು. ಜೇನುನೊಣ ಮತ್ತು ನಿದ್ರೆ ಮಾಡಂಗಿಲ್ಲ ಅಂತಲ್ಲ, ಜೇನುನೊಣ ನಿದ್ರೆ ಇಲ್ಲ. ಅದು ನಾಳೆ ಏನು ಕೆಲಸ ಮಾಡಬೇಕು ವಿಚಾರ ಮಾಡ್ತಾ ಇರುವುದು. ಅದು ಜೇನುತುಪ್ಪ ತಿಂದು ಬೆಳಗಿಲ್ಲ, ಅದು ನಿದ್ರೆ ಮಾಡಂಗಿಲ್ಲ ಅಂತ ನೋಡಿ ಜೇನುನೊಣ. ಮತ್ತು ಬೆಳಗ್ಗೆ ಆದ ತಕ್ಷಣ ಅದ್ರ ಕೆಲಸ ಹಾಗೆ ಕೇಳಿದ್ರೆ ಸೂರ್ಯ ಉದಯ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಸೂರ್ಯ ಮುಳುಗಬೇಕಾದ್ರೆ ಒಳಗಡೆ ಹೋಗೋದು, ಒಳಗಡೆ ಹೋದ್ರೂ ಕೆಲಸ ಸ್ಟಾಪ್ ಹೋಗೋದು. ಆ ಒಳಗಡೆ ಹೋದ್ರೂ ಹೋಗಿ ನಾವು ಕೆಲಸ ಮಾಡ್ಕೊಂಡ್ಬಂದಿನಿ ಇಲ್ಲ, ಅದೇನೋ ಸುಮ್ಮನೆ ಕೂತ್ಕೊಂಡು ನಾಳೆ ಕೆಲಸದ ಬಗ್ಗೆ. ಆಮೇಲೆ ಅದಕ್ಕೊಂದು ಇದಿರ್ತದೆ, ಅದಕ್ಕೊಂದು ಪರ್ಟಿಕ್ಯುಲರ್ ಉಷ್ಣತೆ ಬೇಕು ಒಳಗಡೆ. ಇದಕ್ಕೆ ಅತ್ತೆ ಉಳುವ ಕಾರಣ ಅಂತ ಹೇಳುವ ಒಂದು ಪರ್ಟಿಕ್ಯುಲರ್ ಉಷ್ಣತೆ ಬೇಕು ನೋಡಿ. ಮರದಿಂದಾನೇ ಮಾಡಿದ್ದಾನೆ ಪೆಟ್ಟಿಗೆ, ಕಬ್ಬಣದ್ದು ಮಾಡಿಲ್ಲ. ಕಬ್ಬಣದ ಪೆಟ್ಟಿಗೆ ಮಾಡ್ಬೋದಾಗಿತ್ತಲ್ಲ, ಪ್ಲಾಸ್ಟಿಕ್ ಇದು ಮಾಡ್ಬೋದಾಗಿತ್ತಲ್ಲ, ಮರದೇ ಪೆಟ್ಟಿಗೆ ಯಾಕೆ ಮಾಡಿದ್ದಾರೆ ಕೇಳಿದರೆ ಅದಕ್ಕೆಲ್ಲ ಪರ್ಟಿಕ್ಯುಲರ್ ಒಂದು ಉಷ್ಣತೆ ಬೇಕಾಗ್ತದೆ. ತತ್ತಿ ಹೊಡೆಯಲಿಕ್ಕೆ, ಪ್ರಾಣಿ ತತ್ತಿ ಇಡ್ಲಿಕ್ಕೆ ಎಲ್ಲ ಒಂದು ಪರ್ಟಿಕ್ಯುಲರ್ ಉಷ್ಣತೆ ಬೇಕು. ಅದಕ್ಕಾಗಿ ಏನ್ ಮಾಡಿದ್ದಾರೆ, ಮರದ ಮಾಡಿದ್ದಾರೆ. ಮರದ್ದು ಅಂತ ಹೇಳಿದ್ರೆ ಹೆಚ್ಚು ಕಾಯಾಗಿಲ್ಲ, ಬಿಸಿಲಿಗೆ ಕಾಯಾಗಿಲ್ಲ. ಅದರ ವಾಸಸ್ಥಾನನೇ ನೋಡಿ ಪಟ್ರೆ ಒಳಗೆ, ಅಂದ್ರೆ ಯಾವಾಗಲೂ AC ಒಳಗೆ ಇದ್ದಾಗಿರ್ಬೇಕು ಅದಕ್ಕೆ. ಅದಕ್ಕಾಗಿ ಏನು ಅದಕ್ಕೆ ಒಂದು ಉಷ್ಣತೆ 37 ಸೆಲ್ಸಿಯಸ್ ಉಷ್ಣತೆ ಬೇಕಾಗುತ್ತೆ ಒಳಗಡೆ. ಅದು ಏನು ಮಾಡೋದು, ರಾತ್ರಿ ಒಳಗಡೆ ಕೆಲಸ ಮಾಡಿ ಬಂದ್ರು ತನ್ನ ಕುಟುಂಬದೆಲ್ಲ ಉಷ್ಣತೆ ಕಾಯ್ಕೊಳ್ಳೋದು. ಅದಕ್ಕಿಂತ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು.
ಹೆಚ್ಚಾದರೆ ಹೀರ್ಬೇಕಾಗ್ತದೆ, ಮತ್ತು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕಾಗಿ ರಾತ್ರಿ ಒಂದು ನಿದ್ದೆ ಮಾಡಾಗಿಲ್ಲ, ಒಬ್ಬನೇ ನಾಳೆ ಕೆಲಸ ಉತ್ಸಾಹ ಅಂತ ಬರೀ ರೆಕ್ಕೆ ಬಳಿತ ಕೂತ್ಕೊಬಿಡ್ಬೋದು. ಈಗ ನಾವು ಈಗ ಹೇಳ್ಬೇಕು, ಈಗ ಹ್ಯಾಕ್ ನಾವು ಜೇನುನೊಣ ತರೋದು ಅಂತ ಹೇಳಿ ಅದಲ್ಲ. ಈಗ ಏನಾಯ್ತು, ರಾತ್ರಿ ವೇಳೆಗಂತೂ ನಾವು ಏನು ಮಾಡ್ತಿಲ್ಲ, ಅದನ್ನ ಇವಾಗ ಹಾಕಿ ಕೆಲಸ ಇಲ್ಲ, ಕಣ್ಣಿಗೆ ಆಗಾಗಿಲ್ಲ ಅಂತ ಹೇಳಿದ್ದೀವಿ. ಅಂದ್ರೆ ಕೆಲಸ ಏನಿತ್ತು 11 ಗಂಟೆಯಿಂದ 3 ಗಂಟೆವರೆಗೆ 3-4 ಗಂಟೆ ಒಳಗೆ ಜೇನು ನೋಡಿ ಕೆಲಸ ಮಾಡೋದು. ಅದಕ್ಕಾಗಿ ರೈತರಿಗೆ ಬರೀ ಫಸ್ಟ್ ಕ್ಲಾಸ್ ಕೆಲಸ. ಯಾಕೆ ರೈತರು ಬೆಳಗ್ಗೆ ಹೊಲಕ್ಕೆ ಹೋದಿರ್ಬೋದು, ಮತ್ತೆ ಊಟಕ್ಕೆ ಎಷ್ಟು ಊಟಕ್ಕೆ ಯಾವಾಗ ಬರ್ತಾರೋ ಮಧ್ಯಾಹ್ನ ಬಿಸಿಲಲ್ಲಿ, ಆಗ ಇದ್ರ ಕೆಲಸ ಬರೋಬ್ಬರಿ ಹೋಗಲ್ಲ. ಒಂದು ಜಾಯಿಂಟ್ ಆಯ್ತಲ್ಲ, ಇದು ನಮ್ಮದು ರೈತರದ್ದು ಉಪಕಸುಬು. ಹೈನುಗಾರಿಕೆ ಅದಲ್ಲ, ಕುರಿ ಸಾಕಾಣಿಕೆ ಮಾಡೋದು, ಜೇನು ಕೃಷಿ, ಇದೆಲ್ಲ ಒಂದು ಉಪಕಸುಬು. ರೈತರಿಗೆ ಭಾರಿ ಪೇಟೆಂಟ್ ಆಗೋದು ಅದಲ್ಲ. ಈಗ ಕುರಿ ಇದ್ರ ಮನೆಗೂ ನಾವು ಹೊಲಕ್ಕೆ ಹೋಗ್ಬೇಕಾದ್ರೆ ಹೋಗ್ಬಿಡ್ತೀವಿ, ಅದರಷ್ಟೊತ್ತಿಗೆ ಹೊತ್ತು ಬಂದು ಅದಲ್ಲ. ಈ ಜೇನು ಪೆಟ್ಟಿಗೆ ಕೆಲಸ ಯಾವಾಗ ಮಧ್ಯಾಹ್ನ ಊಟಕ್ಕೆ ಬಂದಾಗ ಜೇನು ಪೆಟ್ಟಿಗೆ ತೆಗೆದಲ್ಲ, ಆ ಕೆಲಸ ಮಾಡೋದಲ್ಲ. ಏನಿತ್ತು ಅದ್ರ ಕೆಲಸ ಬಿಸಿಲು ಟೈಮಲ್ಲಿ. ಅದಕ್ಕಾಗಿ ಹೇಳಿದ್ದು ರೈತರಿಗೆ ಕೊಡ್ಬೇಕು ನೋಡಿ ಎಷ್ಟು ಹೊಂದಾಣಿಕೆ ಅಂತೇಳಿ. ಈಗ ಅದು ಹೇಳ್ತಾರಲ್ಲ, ಜಾಪ್ತ ಬರೋಬ್ಬರಿ ಆಗ್ತದೆ ಅಂತ ಹೇಳಿ ಅದಲ್ಲ, ಇದೇ ಊಟಕ್ಕೆ ಬರೋಬ್ಬರಿ ಆಗ್ತದೆ ಅಂತ ಹೇಳ್ತಾರಲ್ಲ, ಅಂದ್ರೆ ರೈತರಿಗೆ ಬರೋಬ್ಬರಿ ಅಂತೇಳಿ ಆಯ್ತಲ್ಲ. ಯಾಕೆ ಆ ಊಟಕ್ಕೆ ಬಂದ ಯಾಕೆ ಕೆಲಸ ನೋಡಿ ಆರಾಮಾಯ್ತಲ್ಲ. ಆಗ ನಾವೇನು ಮತ್ತೆ ಹೊರಗಡೆ ಯಾರು ನಮ್ಮ ಆಜುಬಾಜು ರೈತರಿಗೆ ಗಮನ ಕೊಡಬೇಕು. ನೀವು ರೈತರಿಗೆ ಬಂದಿರಲ್ಲ ಜೊತೆಗೆ, ಹಾಗೆ ರೈತರಿಗೆ ಗಮನ ಕೊಡಬೇಕು. ಕಂಡ್ರಿ ನಾಳ ತಗೊಂಡ್ಬೋದು ಅಥವಾ ಬೆಳಗ್ಗೆ ತರ್ಬೋದು, ಇದರಲ್ಲಿ ನೋಡಿ ಮತ್ತೊಂದು ಏನೈತೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಬೋದು. ಜೇನು ಸಾಕಾಣಿಕೆ ಈ ಏನು ಸಾಮಾನು ಇದಾವಲ್ಲ ಪ್ರತಿಯೊಂದು ಎಕ್ಸ್ಚೇಂಜ್ ಮಾಡ್ಬೋದು. ನೋಡಿ ಈ ಪೆಟ್ಟಿಗೆ ಮುಚ್ಚಿಳ ಹಾಳಾದ್ರೂ ಬೇರೆ ಹಾಕ್ಬೋದು, ಮುಚ್ಚಿಳ ಈಗ ಅದೇ ಈಗ ಒಂದು ಹೋದ್ರೆ ಬೇರೆ ಹಾಕ್ಬೋದು. ಇದು ಒಂದೇ ಅಳತೆ ಇದೆ. ISI ಸ್ಟ್ಯಾಂಡರ್ಡ್ ಅನ್ನಲ್ಲ. ನೀವು ಮೈಸೂರಿಗೆ ಹೋಗಿ ಇದೆ, ಇಡೀ ನಮ್ಮ ಇದರಲ್ಲಿ ಇದರಲ್ಲಿ ಕಂಪ್ಲೀಟ್ ಒಂದೇ ಅಳತೆ. ಅದಕ್ಕಾಗಿ ನಿಮಗೆ ಏನಪ್ಪ ಒಂದು 3 ಫ್ರೇಮ್ ಹಣ ಬೇಕಾ, ಈ 3 ಫ್ರೇಮ್ ಅಲ್ಲಿ ತಗ ಬರ್ಬೋದು, ಈ 4 ಫ್ರೇಮ್ ಬರ್ಕೊಳ್ಬೋದು, ಎಲ್ಲವೂ ಎಕ್ಸ್ಚೇಂಜ್ ಮಾಡ್ಬೋದು. ಮತ್ತು ಜೇನು ಕೃಷಿದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ವರ್ಷ ಈ ಒಂದು ಇದು ಯಾವುದು ಕೈಗಾರಿಕೆ ಮಾಡೋದಿದ್ರೆ ನಾವು ಇದು ಕಚ್ಚಾ ಮಾಲ್ ತರಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಿಲ್ಲ ಇದೆಲ್ಲ ಖರೀದಿ ಮಾಡಿ 5-6 ಹೇಳುವುದೇ ಬೇಡ ಹೌದಲ್ಲ. ಆಮೇಲೆ ನಿಮಗೇನು ಅದು ಇನ್ವೆಸ್ಟ್ಮೆಂಟೇ ಇಲ್ಲ, ಬಂದದ್ದೆಲ್ಲ ಮುಚ್ಕೊಂಡೇ ಹೌದಲ್ಲ. ಅಥವಾ ಮತ್ತೆ ಖರ್ಚು ಮಾಡೋದು ಏನಿಲ್ಲ, ಖರ್ಚು ಮಾಡೋದು ನಮಗೊಂದು ತಾಯಂ ಅಷ್ಟೇ. ಅಕಸ್ಮಾತ್ ಬೇರೆ ಕೊಡಿಲ್ಲ ಅಂತ ಹೇಳಿದ್ರೆ ಜೇನುನೊಣ ಎಲ್ಲಿ ವಾಸ ಆಗ್ತದೆ ಗೊತ್ತಾಗಲ್ಲ. ಅದು ಇಷ್ಟು ಸಾಮಾನು ತಗೊಂಡು ಹೋಗುದು ಅಲ್ಲಿ ಒಳಗಡೆ ಜೇನುನೊಣ ಇರ್ತದೆ ಹೌದಲ್ಲ. ಈಗ ಹೇಳ್ತಾರೆ 25 ಶಿರಟ್ಟಿ ಬಾಳೆ 4 ತಗೊಂಡು ಗೊತ್ತಾಯ್ತಲ್ಲ, ಹೇಳೋದು ಗೊತ್ತಾಯ್ತು. ಬಾಳೆ 4 ತಗೊಂಡು ಎಲ್ಲ ಕಟ್ಬಿಡುದು. ಬಾಳೆ 4 ಬರೀ ಬಾಳೆ 4 ಬರುತ್ತೆ. ಅಂದ್ರೆ ಇದಕ್ಕೆ ಮತ್ತೆ ಯಾವುದು ದಾರ ಉಪಯೋಗ ಮಾಡೋದಿಲ್ಲ, ಅವು ಹಲ್ಲಿಂದ ಕಟ್ಟು ಮಾಡಿ ತಡಿಬೇಕಾಗ್ತದೆ. ಈಗ ನಾವು ಪ್ಲಾಸ್ಟಿಕ್ ದಾರ ಎಲ್ಲ ಕಟ್ಟಿದ್ರೆ ಆಗಂಗಿಲ್ಲ. ಅದಕ್ಕೆ ಬಾಳೆ 4 ಭಾರಿ ಇದಿಲ್ಲ ಹಾಕ್ಬೇಕಾಗ್ತದೆ. ಇವಾಗ ಗೂಗಲ್ ಹಾಕೋದಿಲ್ಲ, ಮತ್ತು ಸ್ವಲ್ಪ ಇದ್ರದ್ದು ಎಲ್ಲ ಏನೇನು ಕಟ್ಟು ಬಿಡುದು. ಮಧ್ಯಾಹ್ನ ಟೈಮಿಗೆ ಹೋಗಿ ಆ ನೊಣ ಎಲ್ಲ ಒಳಗಡೆ ತಂದು ಹಾಕ್ಬಿಡುದು, ಈ ಟಾಪ್ ಹಾಕ್ಬಿಡು. ಕತ್ತಲೆ ಆದಮೇಲೆ ತಗೊಂಡು ಮನೆಗೆ ಇಟ್ಬಿಡುದು. ಅಷ್ಟು ಕೆಲಸ ಮಾಡಬೇಕು. ಗೊತ್ತಾಯಿಲ್ಲ.